ಪಿಎನ್ಸಿಐಬಿ ನ್ಯೂಸ್. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ವ್ಯಾಪ್ತಿಯ ಮಾಟಲದಿನ್ನಿ ಗ್ರಾಮದಲ್ಲಿ ನೂತನ ಗ್ರಾಮ ಘಟಕದ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ಜೋಡೆತ್ತು ಬಂಡಿಗಳ ಮೆರವಣಿಗೆಯ ಮೂಲಕ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಗ್ರಾಮದ ಈಶ್ವರ ಹಾಗೂ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹಸಿಮೆ ಕಾರ್ಯಕ್ರಮ ನೆರವೇರಿದ ಹಿನ್ನೆಲೆ ಎತ್ತಿನ ಕೂರಿಗೆಗೆ ಪೂಜೆ ಸಲ್ಲಿಸಿ ತಲವಿಗೆ ಬೀಜ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಪದಾಧಿಕಾರಿಗಳಿಗೆ ಶಾಲು ದೀಕ್ಷೆ ನೀಡಿ ಸನ್ಮಾನಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಎಂಎಸ್ ಸ್ವಾಮಿನಾಥನ್ ಆಯೋಗದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಮರಳಿ ಸುಲ್ತಾನಪುರ ರೈತರ ಹಕ್ಕುಗಳ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಸುಖಮಯ್ಯಪ್ಪ ಬಡಿಗೇರ, ರಾಯಚೂರು ಜಿಲ್ಲಾಧ್ಯಕ್ಷರಾದ ರಾಮಯ್ಯ ಜವಲಗೇರ, ಮಸ್ಕಿ ತಾಲೂಕು ಗೌರವಾಧ್ಯಕ್ಷರಾದ ಲಾಲಸಾಬ ನಾಡಗೌಡ, ಮಸ್ಕಿ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ ಸಂತೆಕೆಲ್ಲೂರು ಸೇರಿದಂತೆ ಕೊಪ್ಪಳ ಜಿಲ್ಲೆಯ ವಿವಿಧ ತಾಲೂಕುಗಳ ಅಧ್ಯಕ್ಷರು, ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಮತ್ತು ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಸ್ವತಂತ್ರ ಬಂದ ಪೂರ್ವದಲ್ಲಿ ಅಂದ್ರೆ ಸ್ವತಂತ್ರ ಬಂದ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಮ್ಮ ಸಿಕ್ಕತ್ತೆ 1947 ಸ್ವತಂತ್ರ ಬಂದ ಆಗಿನ ಜನಸಂಖ್ಯೆ ನಮ್ಮ ದೇಶದಲ್ಲಿ ಕನಿಷ್ಠ ಅಂದ್ರೆ ಕೇವಲ 25 ಕೋಟಿ ಜನಸಂಖ್ಯೆ ಬಂದ. ಯಾವಾಗ ಸ್ವತಂತ್ರ ಬಂದ ಸ್ವಲ್ಪ ವರ್ಷಗಳ ನಂತರ ಅಂದ್ರೆ 1965 ಇಸ್ವಿ ಅಂತೇಳಿ ನಮ್ಮ ಸುಬ್ರಹ್ಮಣ್ಯಪ್ಪ ಹೇಳಿದ್ರಲ್ಲ, ಅವಾಗ 35ರಿಂದ 40 ಕೋಟಿ ಜನಸಂಖ್ಯೆ ಆಯ್ತು ದೇಶದಲ್ಲಿ. ಇವತ್ತೆಷ್ಟು ಜನಸಂಖ್ಯೆ 140 ಕೋಟಿ ಜನಸಂಖ್ಯೆ ದಾಟಿತ್ತು. ಇವತ್ತು ಅಂದ್ರ 100 ಕೋಟಿ ಜನಸಂಖ್ಯೆ ದಾಟಿತ್ತು. ಹೌದ್ರಿ? ಅವತ್ತು 40 ಕೋಟಿ ಜನಸಂಖ್ಯೆ ಅನ್ನ ಇದ್ದಿಲ್ಲ ದೇಶದಾಗ. ಇವತ್ತು ದೇಶದಲ್ಲಿ ಅನ್ನ ಹೆಚ್ಚಾಗೈತೆ. ಯಾಕಾಯ್ತು ಹೇಳಿ ನೋಡೋಣ. ಅವತ್ತು 140 ಕೋಟಿ, ಅವತ್ತು 40 ಕೋಟಿ ಜನಸಂಖ್ಯೆ ಅನ್ನ ಇದ್ದಿಲ್ಲ. ಇವತ್ತು 140 ಕೋಟಿ ಜನಸಂಖ್ಯೆ ಆಗೈತೆ. ಅನ್ನನ್ನ ಹೆಚ್ಚಾಗಿ ನಾಯಿನು ತಿರುವಲ್ದು, ಹುಡುಗರು ತಿರುವಲ್ವು, ಯಾರು ಉಣವಲ್ರು. ಉಣ್ಬೇಕಾದ್ರೆ ಊಟಕಾಯಿ ಕೊಟ್ಟು ಉಳಿಸ್ಬಿಟ್ಟು ನಾವು ಇವತ್ತು ಮೊದಲು ಊಟ ಮಾಡೋದು ಬಡಿಸ್ತಾರೆ. ಅವ್ರಿಗೆ ಯಜಮಾನ ಎಷ್ಟು ಉಳ್ದೈತಿದ್ರು ಇವತ್ತು ಅನ್ನ ಎಲ್ಲ ಎಷ್ಟು ಉಳ್ದೈತೆ ಅಂತ ಬಡಿಸಿದ್ರು. ಹಬ್ಬ ಮಾಡಿದ್ರೆ ಅಕ್ಕಿಯನ್ನಲ್ರಿ, ಹಬ್ಬ ಮಾಡಿದ್ರೆ ಅಕ್ಕಿಯನ್ನ ಉಳಿಬಿಟ್ಟು ಅಕ್ಕಿಯನ್ನು ಬಿಡ್ತಾರೆ. ಅವಾಗ ಇವತ್ತು ಅನ್ನ ತಿಂತಾ ಇಲ್ಲ ಅಂದ್ರೆ ಇದಕ್ಕೆಲ್ಲ ಕಾರಣ ಏನು, ಯಾಕೆ ಬರ್ತದೆ ಹೇಳ್ಬೋಣ. ಇವತ್ತು ನಾವು ನೀವು ಅವಲೋಕನ ಮಾಡ್ಕೋಬೇಕು. ಅವತ್ತೇನಿತ್ತು ಹನುಮಂತಪ್ಪ ವಾಲೆಕಾರ ಅವರು ಹೇಳಿದಂಗ ಸಾವಯವ ಕೃಷಿ ಇತ್ತು. ಮನೆ ಆಕಳಿನ ಏನು ಹೊಟ್ಟೆಯಲ್ಲಿ ಹುಟ್ಟತಾವಲ್ಲ ಹೋರಿಕರುಗಳನ್ನ ಬೆಳೆಸಿಕೊಂಡು ಇವತ್ತೇನು ನಾವು ಬಂಡಿಯಲ್ಲಿ ಬಂದವರು ಬರ್ಬೇಕಾದ್ರೆ ಆ ಎತ್ತುಗಳನ್ನು ಮಾಡಿಕೊಂಡು ಗಿಡ ಹೊಡಿತಿದ್ವಿ. ನಮ್ಮ ಸುಬ್ರಹ್ಮಣ್ಯಪ್ಪ ಬಡಿಗಾರ ಅವ್ರು ಹೇಳಿದಂಗ ಕೆಬ್ಬಳು ಕುರಿಗಿದ್ದಿಲ್ಲ, ಅವಾಗ ಕೆಬ್ಬಳ ಖರೀದಿ ಮಾಡ್ತಿಲ್ಲ. ನಮ್ಮ ಹೊಲದಲ್ಲಿ ಏನು ಬೆಳಿತೀವಲ್ಲ ನಾವು ಜಾಲಿ ಗಿಡ ಅಂತೂ, ಅದಕ್ಕೆ ನೀವೇನಂತ ಗೊತ್ತಿಲ್ಲ, ಕರಿಜಾಲಿ ಗಿಡ. ಆ ಜಾಲಿ ಗಿಡದಿಂದ ನಾವು ದಿಂಡುಗಳನ್ನು ಮಾಡಿಕೊಂಡು, ಈಸು ಮಾಡಿಕೊಂಡು, ತಾಳ ಮಾಡಿಕೊಂಡು, ಮೇಳೆ ಮಾಡಿಕೊಂಡು, ನಗ ಮಾಡಿಕೊಂಡು ಗೆಳೆಯವನ್ನ ಮಡಿಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಮಡಿಕೆ, ಕುಂಟಿ, ಎಡಿಕುಂಟಿ ಎಲ್ಲ ನಾವು ಗಿಡದಿಂದನೇ ಮಡಿಕೊಂಡಿದ್ವಿ. ನಮ್ಮ ಊರಿನ ಬಡಿಗೆರವರು ಕುಂಟಿ ಹಾಕ್ತಿದ್ರು, ಕಂಬಾರವರು ಅದಕ್ಕೆ ತಾಳ ಮಾಡಕ್ಕೆ ಏನಿರ್ತವಲ್ಲ ಅವನ್ನ ಮಾಡಿಕೊಡ್ತಿದ್ರು, ಮುಂಜೂಣ ಹಾಕೊಡ್ತಿದ್ರು ಮಡಿಕೆಗೆ. ಕೂಳಿಗೆ ಏನೋ ನಾವು ಮಳೆ ಅಂತಿದ್ವಿ, ಕುರಿ ಮಳೆ ಅಂತಿದ್ವಿ, ಅವನು ಅನ್ಕೊಡ್ತಿದ್ರು. ಒಟ್ಟಿನಲ್ಲಿ ನಮ್ಮ ಬೆಳೆದಂತ ಮಾಲನ್ನ ನಾವೇನ್ ಮಾಡ್ತಿದ್ವಿ, ಕಡ ಮಾಡ ಬಂದ ಆ ಬಡಿಗರಿಗೆ, ಕಂಬರಿಗೆ ಆಯ ಅಂತೇಳಿ ಕೊಡ್ತಿದ್ವಿ. ಮತ್ತು ಕಡಕ್ ಬಂದಾಗ ಬೇರೆ ಎಕ್ಸ್ಟ್ರಾ ಕೊಡ್ತಿದ್ವಿ. ಮತ್ತೆ ಅವ್ರ ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮ ನಡೆದ್ರೆ ನಮ್ಮ ಹೊಲದಲ್ಲಿ ಏನ್ ಬೆಳಿತೇವ, ಮೆಣಸಿನಕಾಯಿ ಬೆಳ್ಳಿ, ತರಕಾರಿ ಬೆಳ್ಳಿ, ತೊಗರಿ, ಸಜ್ಜಿ, ಉಳ್ಳಿ, ಮಿಟ್ಟಿಗೆ ಏನ್ ಬೆಳೆದ್ರು ಅವ್ರಿಗೆ ಕೊಟ್ಟು ಕಾಸಿ ನಾವು ಅವ್ರನ್ನ ಉಳಿಸಿದ್ವಿ. ಎಲ್ಲರ 3 ಮಂದಿ ಕಲ್ತು
ಇವತ್ತೇನಾಗೈತೆ ಹೇಳ್ಬೇಕಂತಾನ, ಇವತ್ತು ಕೆಬ್ಬಣ ಕೂರಿಗೆ ಮಾಡಿಸಿದ್ರೆ ಇನ್ನ ಕೆಬ್ಬಣ ತಕ್ಕ ಅಂಗಡಿಗೆ ಹೋಗ್ಬೇಕು. ನಾವು ನಮ್ಮ ಮನೆ ಊಟ ಕೆಬ್ಬಣದ ನಮ್ಮಲ್ಲ ಬೆಳಿತೆ ತಲೋ ಮಾತ್ರ ಕಟ್ಟಿಗೆ ಐತಿ ಮೇಲೆ, ಆದ್ರ ಪೈಪ್ ಕೂಡಗೆ ಅದ ಇವು ಬಿದಿರು ಹಾಕಿರಿ ಮೊದಲೊಂದು ಬಿದಿರು ಅದಾವ, ತಲೋ ಕರೆಕ್ಟ್ ಆಗೈತೆ, ಕೂರಿಗೆ ಮಾತ್ರ ಬದಲಾಗೈತೆ. ಅದೇ ರೀತಿಯಾಗಿ ಎತ್ತು ಉದಾಹರಣೆ 1200 ಮನೆ ಅದಾವ, 5 ಬಂಡಿ ಕಟ್ಟಿದ್ವಿ, ಬಾಳ ಅಂದ್ರೆ ಒಂದು 100 ಜೊತೆ ಎತ್ತಿರ್ಬೋದು ನನ್ನ ಪ್ರಕಾರ ಊರ ಬೇಡ 200 ಜೊತೆ ಇರ್ಬೋದ, 200 ಜೊತೆ ಅದಾವ, 100 ಜೊತೆ ಅದಾವ, 100 ಜೊತೆ ಅದಾವ ಅಂತ. ಮತ್ತೆ ದನಗಳಲ್ಲಿ ಕಾಣ್ತಾ ಇಲ್ಲ. ಈ ಏನು ಮೊದಲೇನೋ 20 ದನ 10 ದನ ಆಕಳ ದನ ಇರ್ತಿದ್ವು, ಎಮ್ಮೆ ದನ ಇರ್ತಿದ್ವು, ಮತ್ತು ಮನೆಯಲ್ಲಿ ಕುರಿ ಮರಿ ಎಲ್ಲ ಸಾಕೊಂಡಿರ್ತಿದ್ರು. ಇವತ್ತು ಅವೆಲ್ಲ ಇಲ್ಲ ಅಂದ್ರೆ ಸಾವಯವ ಕೃಷಿ ಮಾಡಕ್ಕೆ ಹೇಗೆ ಸಾಧ್ಯ? ತಿಪ್ಪಿ ಗೊಬ್ಬರ ಹೆಂಗ್ ಸಿಗ್ತೈತೆ? ಈ ತಿಪ್ಪಿ ಗೊಬ್ಬರ ಹಾಕಿದ್ರ ಈಗಿರ್ತಕ್ಕಂಥ ಏನ್ ನಮ್ಗೆ ಏನ್ ಕೊಟ್ಟಾರಲ್ಲ ಬೀಜಗಳು, ಇವಕ್ಕೆ ಯಾವ ಬೀಜ ಅಂತ ಹೇಳಿದ್ರೆ ನಾವು ಮೊದಲ ಬೀಜ ಬಿತ್ತಿದ್ರೆ ಮಾತ್ರ ತಿಪ್ಪಿ ಗೊಬ್ಬರ ಬೆಳಿತೇವೆ. ಮೊದಲ ಬೀಜ ಏನ್ ಮಾಡ್ತದವು ಬಿತ್ತಿ ಮತ್ತೆ ಮಳೆ ಬಿತ್ತಿದ್ರೆ ಮತ್ತೆ ಫಲ ಕೊಡ್ತಿರ್ತಾವ. ಈಗೇನ್ ಅಂಗಡಿ ತಂದು ಬಿತ್ತವಲ್ಲ ಬೀಜ, ಇದನ್ನ ನೀವು ಗಣನ ತರೋದಕ್ಕೆ ಸರ್ಕಾರ ಬೆಳೆಯುತ್ತೆ. ಹೈಬ್ರಿಡ್ ತಳಿಯ ಬೀಜಗಳಿಗೆ ಸೆಂಡ ಬೀಜ ಅಂದ್ರೆ ಏನಾದ್ರೆ ಮಕ್ಕಳಾಗಲ್ಲ ಅಂತ ನೋಡಕ್ಕೆ ಗಣಮಕ್ಕಳ ತರ ಕಾಣುತ್ತ, ಅಂದ್ರೆ ಬೀಜ ಕಾಣುತ್ತಾ ಗಣಮಕ್ಕಳ ತರ ಕಾಣುತ್ತಾ, ನಾಟಕ ಇಳುವರಿ ಕೊಡಲ್ಲ. ನೀವು ಬೇಕಾ ಪರೀಕ್ಷೆ ಮಾಡ್ರಿ. ಈಗ ಮೆಕ್ಕೆಜೋಳ ತರ್ತಾರೆ, ಒಳ್ಳೆ ಬಿಡ್ತಾರೆ, ಇಳುವರಿ ಬರ್ತಂದ್ರೆ ಸಜ್ಜಿ ತರ್ತಾರೆ ಅಂಗಡಿಯಿಂದ, ಸಜ್ಜಿ ಬಿತ್ತಾರೆ, ಒಳ್ಳೆ ಬರ್ತಾ ಫಲ ಕೊಡುತ್ತಾ. ಅದೇ ಮೊದಲು ಜವಾರಿ ಸಜ್ಜಿ ನೀವೇನಾರ ಬಿತ್ತರಿ, ಜವಾರಿ ನಮ್ಮ ಮೊದಲು ಮೂಲ ತಳಿಯಿಂದ ಮೂಲ ತಲತಾಲದಿಂದ ಬಂದಂತ ಬೀಜಗಳು ಏನಾರ ಬಿತ್ತರಿ ಅದು ಹಂಗೆ ಬರ್ತತ್ತ, ಅದು ಒಳ್ಳೆ ಹೆಚ್ಚು ಇಳುವರಿ ಬರ್ತತ್ತು, ಫಲ ಬಿಟ್ಟಾಕಿದ್ರೆ ಮತ್ತೆ ಫಲ ಬರ್ತತ್ತು. ಉದಾಹರಣೆ ತೊಗರಿ ಇವಾಗ ಫಲ ಬರ್ತದೆ ಮೊದಲ. ಈಗಿನ ತೊಗರಿ ನಾವು ಪಿಂಕ್ ತಂದು ಬಿಡ್ತೀವಿ, ಇನ್ನಿತರ ಬೇರೆ ಬೇರೆ ಬೀಜ ತಂದು ಬಿಡ್ತೀವಿ. ಒಂದ್ಸಲ ಕಾಪ್ ಬುಟ್ಟ ಹಾಕ್ತಿವಿ, ಮಗನ ವಾತಾವರಣ ಚೇಂಜ್ ಆಗಿ ಕಾಪ್ ಬುಟ್ಟ ಹಾಕ್ತಿವಿ, ಮಳೆ ಆಗಲಿಲ್ಲ ಹಚ್ಚಿಸಿರಲ್ಲ ಅಂತಂದ್ರ ಒಳ್ಳೆ ಫಲ ಆಗತ್ತಂಗ. ಅಂದ್ರೆ ಈ ಬೀಜಕ್ಕೆ ನಾವೇನ್ ಮಾಡ್ಬೇಕು? ಈ ಒಳ್ಳೆ ನಾವು ಕೃಷಿ ಬದಲಾವಣೆ ಮಾಡಿ ನಮ್ಮ ನೀಡಿರ ಇರಲ್ಲ. ಹನುಮಂತ ಪಾಲಕರು ಹೇಳಿದಾಗ ನಾವೇನಾದ್ರೂ ಸಾವಯವ ಕೃಷಿಗೆ ಬಂದಿವಂದ್ರ ಸರ್ಕಾರ ನಿಮ್ ಕಾಲ್ ಬಿಡಕ್ ಬರ್ತೈತೆ, ನಿಮ್ ಮನೆ ಕಾಲ್ ಬಿಡ್ತಾರ. ಯಪ್ಪ ನಿಮ್ಗ ಗೊಬ್ಬರ ಕಡಿಮೆ ಮಾಡಲ್ಲ, ಈಗೇನಂತಾರಲ್ಲಿ ಇವ್ರು ಲಿಂಕ್ ಮಾಡಿ ಕೊಡ್ತೀವಿ, ನಾವು ಎಫ್ ಮೂಲಕ ನಾವು ಕೊಡ್ತೀವಿ ಅಂತಾರಲ್ಲ ಗೊಬ್ಬರ, ನಿಮ್ ಕಾಲ್ ಹಿಡಿತಾ ಇರ್ಬೇಕಾರ. ಹನುಮಂತ ಹೇಳಿದಾಗ ನಾವು ಭೂಮಿಯ ಕಸವನ್ನ ಭೂಮಿಗೆ ಹಾಕಿ ಕಸದಿಂದ ರಸವನ್ನ ತೆಗೆದು ಜವರಿ ತಳಿಗಳನ್ನು ಬೀಜ ಬಿತ್ತಿರಿ ಅಂತ ಗೊತ್ತರ, ಖರ್ಚಿಲ್ಲ ಬೆಳೆ ಬೆಳಿತೀವಿ, ಇಳುವರಿ ಬರಲ್ಲ. ಎಷ್ಟು ಇಳುವರಿ ಬೀಜ ಬಿತ್ತು ಕೂರಿಗೆ ಬೆಳೆದು ಅಲ್ಲ, ಮೊದಲು ಬೆಳೆದಿದ್ರೆ ಬೀಜ ಬೆಳೆದಿಲ್ಲ, ಸಜ್ಜೆ ಬೆಳೆದಿದ್ರೆ ಏನ್ರೆ ಜವಾರಿ ಸಜ್ಜಿ ಮುಂಗಾರಿ ಜೋಳ ಹೆಂಗ್ ಬರ್ತತ್ತ? ಒಂದು ಕೂರಿ ಕಟ್ಟಿ ಬರ್ತತ್ತ, ಎಕರೆ ಕಟ್ಟಿ ಬರ್ತತ್ತ. ಈಗಿಂದ ನೀನು ಹಿಂದದ ಕೆಳಕಚ್ಚಿನ ನಾನು, ಅವಾಗಿಂದ ಕೆಳಕಚ್ಚಿನ, ಈಗಿಂದೆಲ್ಲ ಕೆಳಕಚ್ಚಿದ್ದೆ. ನೀರಾವರಿ ಬರೋದಕ್ಕಿಂತ ಮುಂಚಿತವಾಗಿ, ಗೊಬ್ಬರ ಬರೋದಕ್ಕಿಂತ ಮುಂಚಿತವಾಗಿ ಎಷ್ಟು ಇಳುವರಿ ಬರ್ತೈತೆ ಅವಾಗ? ಒಂದು ಕೂರಿಗೆ ಹಚ್ಚಿಲ್ಲ, ಎಕರೆ ಕಲ್ಲ ಅದು ಕೂರಿಗೆ ಚಲೋ ಹೊಲ. ನಮ್ದು ಏನಪ್ಪ ಕೆರೆ ಹೊಲ ಐತೆ, ಬೇಸ್ ಹೊಟ್ಲ ಐತೆ ಅಂದ್ರ ಕೂರಿಗೆ 20 ಚೀಲ ಆಗ್ಬೇಕಾದ್ರೆ ದೊಡ್ಡದು. ಅವಾಗ ಏನಿತ್ತು, ಖರ್ಚಿಲ್ಲ ಬೆಳೆ ಬೆಳೆದಿದ್ವಿ, ನಮ್ಮ ಮನೆ ಸ್ಟಾಕ್ ಹಾಕಿದ್ವಿ. ನಾವು ಸುಪ್ರೀಂ ಕೋರ್ಟ್ ಹೇಳಿದ್ರಲ್ಲ, ಹಾಗೆ ಹಾಕಿದ್ವಿ, ಕೆರೆಸಾಗ ಗುಮ್ಮಿಯಾಗ ಕಟಾಂತಿಗಳು ಹಾಕಿದ್ವಿ. ನಾವು ಮಾಲ್ ಮಾರ್ಬೇಕಾದ್ರೆ ಹೆಂಗ್ ಕೊಟ್ಟಿದ್ವಿ ಅಂತ ಹೇಳಿದ್ರಲ್ಲ, ಹೆಂಗ್ ಕೊಟ್ಟಿದ್ರು ಅಂದ್ರೆ ಮಾಲ್ ಮಾರ್ಬೇಕಾದ್ರ ಜ್ವಾಳ ತಗೊಂಡ ಡೈರೆಕ್ಟ್ ಮಾರ್ತಿಲ್ಲ ಅವ್ರು. ಅವಾಗ ಮನೆ ಅಂತಂದ್ರೆ ಸ್ಟಾಕ್ ಮಾಡ್ಕೊತಿದ್ರ. ಏನ್ ನಮ್ಗೆ ದುಡ್ಡು ಬೇಕಾದ್ರ ಜವರತ್ತಿ, ಪಂಡ್ರಾಪುರತ್ತಿ, ಲಕ್ಷ್ಮಿ ಎತ್ತಿನ ಚಿನ್ನ ಮಾಡಿಸ್ಕೊಂಡು ಕಾಳು ನಮ್ಮ ಮನೆಗೆ ತಂದು ಎತ್ತುಗಳಿಗೆ ತಂದ ಹಳ್ಳಿ ಮಾರಿಕೆ ಮಾಡ್ತಿರು ಅವಾಗ. ಹೌದ್ರಿ? ಹಳ್ಳಿ ಮಾರಿಕೆ ಮಾಡಿ ಶಾಂತಿ ಮಾಡಿಕೆ ಮಾಡ್ತಿರು. ಮತ್ತೆ ಅದು ಏನಾರ ಹತ್ತಿ ಬೆಳೆದಾದ್ರೆ ಏನ್ ಮಾಡಿದ್ರು, ಅಕ್ಕಡಿ ಬದುಕುಗಳು ಅಂತ ಹೇಳಿ ತಗೊಂಡು ಹೊಡೆದ್ರು. ಸಂಖ್ಯಾಕ ಪುಟ್ಟಿ ಹಾಕೊಂಡು ಅವ್ರು ವಾರ ಸಿಕ್ಕಿಂದ ಹೋದ್ರು. ಅಂಬ್ರಿನ, ತೊಗರಿನ, ಉಳ್ಳಿನ, ಮೆಟ್ಟಿಗಿನ, ಹೆಸರನ್ನ ಇಂಥ ಅಕ್ಕಡಿ ಬದುಕುಗಳನ್ನ ಪುಟ್ಟೆ ಹಾಕೊಂಡು ಹೋಗಿ ವಾರಕ್ಕೆ ಒಂದ್ಸಲ ಎಲ್ಲಿ ಶಾಂತಿ ಇರ್ತ ಅಲ್ಲಿ ಮಾರಿಕೊಂಡು ಮನೆಗೆ ಬೇಕಾದ ವಸ್ತುಗಳನ್ನ ತರ್ತಾರೆ ಅವಾಗ. ಇಂಥ ಪರಿಸ್ಥಿತಿಯನ್ನ ಸರ್ಕಾರ ಏನು ನಮ್ಮ ರಾಮಾಯಣ ಅವರು ಹೇಳಿದ್ರಲ್ಲ ಜಿಲ್ಲಾಧೀಶರು, ಅವ್ರು ಹೇಳಿದಾಗ ಒಮ್ಮೆಲೆ ಹೋಗಿ ಮಾರ್ಲಾರ ಸಂಬಂಧ ದೇಶದಲ್ಲಿ ಆಹಾರದ ಕೊರತೆ ಇತ್ತು. ದೇಶದಲ್ಲಿ ಆಹಾರದ ಕೊರತೆಯನ್ನ ನೀಗಿಸೋಕ್ಕೋಸ್ಕರ ವಿದೇಶಕ್ಕೆ ಹೋಗಿ ಅಲ್ಲಿ ಏನ್ ಬೇಡಿಕೊಂಡು ತರ್ತಾರಲ್ಲ, ಕೆಂಪು ಜೋಳ ಗಿಡ್ಬೋದು ಅಂತ ಹೇಳಿದ್ರಲ್ಲ, ಸುಮ್ಮನೆ ಹೇಳಿದಾರಲ್ಲ, ಅದರಿಂದ ಹೊರಬರಗೋಸ್ಕರ ಅದ್ ಹೆಂಗಿತ್ತಪ್ಪ ಅಂದ್ರ ಅಲ್ಲಿ ಹೋಗಿ ತರ್ತಕ್ಕಂಥ ಆಹಾರ ಧಾನ್ಯದ ಸ್ಥಿತಿ ಹೆಂಗಿತ್ತಂದ್ರ ಅವಾಗೇನು ಈಗ ಬರ್ತಾ ಇಲ್ಲ ನಮ್ಮ ಮನೆಗಳ ಮುಂದ. ಮೊದಲು ಭಿಕ್ಷಕರು ಬರ್ತಾರೆ ಊರುಗಳಕ್ಕ, ಹಳ್ಳಿಗಳಕ್ಕ, ಒಂದು ಬಟ್ಲ ತರ್ತಾರೆ ಅವರು.
ಇಲ್ಲ ಹೋದ್ರೆ ನಾವ್ ಇನ್ನ ರೊಟ್ಟಿ ಮಾಡಕ್ ಹಚ್ಚಾರ ಅಂತ ಹೆಣ್ಮಕ್ಳು ಅಂದ್ರ ಕೈ ಕಾಲಿಲ್ಲ ಅಂತಂದ್ರ ಯಾವ ಕೊಡು ಹೆಂಗಾರ ಮಾಡಿ ಕೊಡು ಅಂತಂದ್ರ ಅವ್ರು ಒಟ್ಟ ಬಿಟ್ಟಿಲ್ಲ ಅವ್ರು ನೋಡಿ ನೀವ್ಯಾರ ಆ ರೊಟ್ಟಿ ಹಚ್ಬಿಟ್ಟಾರ ಕೊಟ್ಟು ಬಂದ್ ನೀಡ್ಬೇಕು, ಇಲ್ಲ ಕೂಸ್ ಬಗಲಿದ್ರ ತೆಳಗಿಳಿಸಿ ಬಂದು ನೀಡ್ಬೇಕು, ಒಟ್ಟ ಅವ್ರು ನೀಡ್ಬೇಕು, ಒಟ್ಟ ಬಿಟ್ಟಿಲ್ಲ ಅಂತ ಪರಿಸ್ಥಿತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋಗಿ ಆ ತರ ಬೇಡಿ ತರ್ತಾರೆ ಅವ್ರು, ಅಂದ್ರೆ ಭಿಕ್ಷೆ ಬೇಡಿತಾರ ಅಂತ ಸ್ಥಿತಿ ಒಳಗ ಆಹಾರ ಧಾನ್ಯಗಳನ್ನ ಗಿಡ್ಡು ಗೋಧಿ ಮತ್ತು ಕೆಂಪು ಜೋಳನ್ನ ತಂದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತಲ್ಲ, ಅದರಿಂದ ಹೊರಗೆ ಬರ್ಬೇಕಂತ ಹೇಳಿ ಏನು ಇವತ್ತು ಆಹಾರದ ಕೊರತೆ ನಿಲ್ಲಿಸಬೇಕು, ನಾವು ಹೋಗಿ ಅಲ್ಲಿ ಬೇಡಿತರ ನಮ್ಮ ರಾಶಿ ಬರಕತ್ತಿದೆ ಅಂತ ಹೇಳಿ 1961ರಲ್ಲಿ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹರಾದ ನಾರ್ಮನ್ ಬೋರ್ಲಾಗ್ಕರ್ ಅವರನ್ನ ನಮ್ಮ ದೇಶಕ್ಕೆ ಬರಮಾಡಿಕೊಂಡು ನಮ್ಮನ್ನ ಹೆಂಗಾದ್ರೂ ಮಾಡಿ ನೀವು ಪಾರ್ ಮಾಡ್ರಿ, ಆಹಾರದ ಕೊರತೆಗಿಂತ ಪಾರ್ ಮಾಡ್ರಿ ಅಂತೇಳಿ ಅವ್ರನ್ನ ಬೇಡಿಕೊಂಡಾಗ ಅವ್ರು ಹೇಳಿದ್ರು, ಏನ್ ಹೇಳಿದ್ರು, ನಿಮ್ಮ ದೇಶದಲ್ಲಿ ರೈತರು ಚೆನ್ನಾಗಿದಾರ, ಯಾರಿಗೆ ಭೂಮಿಲ್ಲ ಅವ್ರು ಚೆನ್ನಾಗಿಲ್ಲ, ಮೊದಲು ನೀವು ರೈತರಿಗೆ ದಾರಿ ತಪ್ಪಿಸ್ಬೇಕು ನೋಡು ಅಂತ ಹೇಳಿದ್ರು. ಅವ್ರು ಹೆಂಗ್ ತಪ್ಪಿಸ್ಬೇಕು ದಾರಿನ? ಅವ್ರಿಗೆ ಹೆಚ್ಚು ಹೆಚ್ಚು ಬೆಳೆದ್ರಿ ನೀವು, ಇದು ಹೆಚ್ಚು ಶ್ರೀಮಂತರಾತು ಅಂತ ಹೇಳ್ರಿ. ಹೆಂಗ್ ಹೇಳ್ಬೇಕು ಅಂದ್ರೆ ಬೀಜ ಬದಲಾವಣೆ ಮಾಡ್ರಿ. ಫಸ್ಟ್ ಹೆಂಗ್ ಮಾಡ್ಬೇಕು? ಬೀಜ ಬದಲಾಗಬೇಕು. ಹೈಬ್ರಿಡ್ ತಳಿ ಬೀಜ, ಜವರಿ ಬೀಜದ ಬದಲಿಗೆ, ಮನೆ ಬೀಜಗಳ ಬದಲಿಗೆ ಕಂಪನಿ ಬೀಜ ತರಬೇಕು. ಅವ್ರು ಶಾಂತಿ ಹೋಗಿ ಕಂಪನಿ ಬೀಜ ತರಬೇಕು. ಕಂಪನಿ ಬೀಜ ತಂದು ರೊಕ್ಕ ಕೊಟ್ಟು ತಂದು ಬಿತ್ತಂಗ ಆಗ್ಬೇಕು. ಅವ್ರು ಈ ಬೀಜ ಏನ್ ಕೇಳ್ತ ಹೇಳ್ರಿ, ನಮ್ಮ ಈ ಬೀಜಕ್ಕ ಗೊಬ್ಬರ ಬೇಕು, ಈ ಬೀಜಕ್ಕ ಹುಳ ಬರ್ತಾ ಕೀಟನಾಶಕ ಔಷಧಿ ಬೇಕು, ಈ ಬೀಜಕ್ಕ ಫಲ ಇಡ್ಬೇಕಾದ್ರೆ ಒಂದು ಮಲ್ಟಿಪ್ಲೆಕ್ಸ್ ಎಣ್ಣೆಗಳು ಬೇಕು, ಮತ್ತೆ ಈ ಬೀಜಕ್ಕ ಗುಳಿಗಳು ಬೇಕು, ಅಥವಾ ಅದೇ ರೀತಿಯಾಗಿ ಈ ಬೀಜಕ್ಕ ನೀರ್ ಬೇಕಾಗತ್ತೆ. ನೀರ್ ಬೇಕಾದಾಗ ಏನ್ ಮಾಡ್ತಾರ? ಪಂಪ್ ಸೆಟ್ ಬೇಕಾಗತ್ತೆ. ಇದೆಲ್ಲವನ್ನ ಇದು ಕೇಳಿಸ್ತ. ಇದು ಕೇಳಿದಾಗ ಏನ್ ಮಾಡುತ್ತಾ? ಖರ್ಚು ಮಾಡ್ತೀವಿ ನಾವು. ಮತ್ತೆ ಇದನ್ನೆಲ್ಲ ಭೂಮಿ ಏನಾಗುತ್ತೆ? ನೀರು ಹರಿಸಿ ಭೂಮಿ ಬರಡಾಗುತ್ತೆ, ಏನೋ ಗಟ್ಟಿ ಆಗುತ್ತೆ ಭೂಮಿ. ಈ ಮೊದಲು ನಾವು ರಂಟಿ ಮಡಿಕೆ ಮೇಲೆ ಒಂದು ಕಲ್ಲು ಇಟ್ಟಿವಂದ್ರ ಎತ್ತು ಹಿಂಗ್ ತಿರುಗಿ ನೋಡ್ತದ್ದು, ಒಳ್ಳೆ ನೋಡ್ತದ್ದು. ಮಗನ ನಾವು ಮಡಿಕೆ ಹೊಡೆ ಕಟ್ಟಿದೀವಪ್ಪ ಅಂತಂದ್ರ ರಂಟಿ ಮಡಿಕೆ ಎತ್ತು ಒಳ್ಳೆ ನೋಡ್ತದೆ, ದೊಡ್ಡ ದೊಡ್ಡ ಎತ್ತುಗಳು ಒಳ್ಳೆ ನೋಡ್ತದೆ. ಯಾಕೆ ಒಳ್ಳೆ ನೋಡ್ತದೆ ಅಂದ್ರ ಭೂಮಿ ಅಷ್ಟು ಅದಾಗಿ ಮಡಿಕೆ ಮೊದಲ ಇಟ್ಟಿರ್ತ. ಈಗ ನೀವು ನೀರು ಎತ್ತಲ್ಲ, ಮೆಕ್ಕೆಜೋಳದ ಮಗನ ಸಜ್ಜಿ ಇರಲಿ, ಮೆಕ್ಕೆಜೋಳ ಇರಲಿ, ಹಚ್ಚಿ ಇರಲಿ, ಮಡಿಕೆ ಕಟ್ಟಿರು ನಮ್ಮ ಈಟ ಇರ್ಕಂತ ಜಣಕಂತ ಓದ್ತದೆ. ಭೂಮಿ ಬೆಳೆ ಕರೆಯಲ್ಲ, ಯಾಕಂದ್ರೆ ಭೂಮಿಯಲ್ಲಿ ಬರೋಡಾಗಿತ್ತು. ಯಾಕಾಗೈತೆ? ರಾಸಾಯನಿಕ ಗೊಬ್ಬರ ಹಾಕಿ ನೀರು ಹರಿಸಿ ಭೂಮಿ ಬರೋಡಾಯ್ತು. ಅದಕ್ಕೆ ಏನ್ ಮಾಡಿದ್ರು ಅವರು? ಟ್ಯಾಕ್ಟ್ರಿ ಅಂತ ತಗೊಳ್ರಿ ಅಂತ ಹೇಳಿದ್ರು. ಟ್ಯಾಕ್ಟ್ರಿ ತಗೊಂಡ್ಬಿಡ್ರಿ ನೀವು ಅಂತ ಹೇಳಿದ್ರು. ಟ್ಯಾಕ್ಟ್ರಿ ಆಗ ಬರ್ತದೆ. ಎಷ್ಟಾಗತ್ತೆ ರೇಟ್? ಎಲ್ಲಾ ಸಾಮಾನು ತರಬೇಕಾದ್ರೆ ಕನಿಷ್ಠ 10ರಿಂದ 15,000 ಖರ್ಚು ಬರ್ತಾ. ಇಂಜಿನ್, ಟ್ರಾಲಿ, ಕೂಡ್ಗಿ, ಕುಂಟಿ, ರೋಟೋವೇಟರ್, ಏನ್ ಇವತ್ತು ಲೆವೆಲ್ ಬ್ಲೇಡು, 4 ಮಡಿ